ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ 10-12 ದಿನ ಹಿಂದೆ ಈ ಕಾಂತೋಟದಲ್ಲಿ ಪ್ರದೀಪ್ ಮಗಚಿ ಅನ್ನೋರ ಮನೆ ಶಾರ್ಟ್ ಸರ್ಕ್ಯೂಟ್ ಇಂದ ಸುಟ್ಟೋಗಿತ್ತು. ಸಂಪೂರ್ಣವಾಗಿ ಈ ಮನೆ ಹಾಳಾಗಿದೆ. ಇಡೀ ವಸ್ತುಗಳೆಲ್ಲ ಸುಟ್ಟೋಗಿದೆ, ಬಟ್ಟೆ ಬರೀ ಎಲ್ಲ ನಿಮ್ಗೆ ಗೊತ್ತಿದೆ. ಅದನ್ನ ನಾವು ಆಸ್ಕ್ ನ್ಯೂಸ್ ಮಾಡಿತ್ತು ಈ ಹಿಂದೆ. ಸೊ ಹಾಗಾಗಿ ಏನೇನು ಹೆಲ್ಪ್ ಮಾಡಿದ್ರು, ಸರ್ಕಾರ ಯಾರು ಬಂದ್ರು, ಅಧಿಕಾರಿಗಳೇನು ಅಂತ ಹೇಳಿ ನೋಡೋಣ ಅಂತ ಈ ಮನೆಗೆ ಬಂದಿದ್ದೇವೆ. ಅಂದ್ರೆ ಸಾಕಷ್ಟು ಜನ ಇವರಿಗೆ ಅನುಕೂಲ ಮಾಡಿದ್ದಾರೆ ನಮ್ಮ ಆಸ್ಕ್ ನ್ಯೂಸ್ ಇಂದ. ಇದಕ್ಕೆ ಗಮನ ತಂದಿದ್ದು ಕ್ರಾಂತಿ ಸೇನಾ ಅಧ್ಯಕ್ಷರು ಬಾಬು ಬಾಕಳೆ ಅವರು. ಅವರು ಬಹಳ ಸಾಮಾಜಿಕವಾಗಿ ಸೇವೆ ಮಾಡ್ತಾರೆ, ಬಹಳ ಪ್ರೀತಿಯಿಂದ ನಮ್ಮ ಜೊತೆಗೆ ನಡ್ಕೊಳ್ತಾರೆ. ಜೊತೆಗೆ ಈ ಸಾಮಾಜಿಕವಾದ ಕಳಕಳಿ ಇದೆ. ಸೊ ಈ ನಿಸ್ಸಹಾಯಕ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ನಮ್ಮ ಹತ್ರ ಕೇಳಿಕೊಂಡು ನಾವು ಅದನ್ನ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೆವು. ಬಹಳ ಸ್ಪಂದನೆ ಮಾಡಿದ್ದಾರೆ. ಸೊ ಆ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡ್ಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ನಿಮ್ಗೆ ತೋರಿಸ್ತೇನೆ. ಈಗ ಮನೆ ಇಲ್ಲೇ ಇದೇ ಮನೆ ಸುಟ್ಟಿದ್ದು, ಅವರು ಇದ್ದಾರೆ. ಅವನ್ನೆಲ್ಲ ನೋಡೋಣ ಈಗ ಚಿತ್ರಣ, ಆಮೇಲೆ ಅವ್ರು ಕೂಡ ಮಾತಾಡೋಣ. ಇದು ಶ್ರೀಮತಿ ಪ್ರದೀಪ್ ಮಗಚಿ ಅವರ ಮನೆ. ಶ್ರೀಮತಿ ಅಂದ್ರೆ ಅವ್ರ ಹೆಸರೇ ಅದು. ಈ ಮನೆ ಇಲ್ಲಿದೆ. ಅವ್ರ 2 ಮಕ್ಕಳಿದ್ದಾರೆ. ಪಾಪ ಅವರಿಗೆ ಪಾರ್ಸಿ ಹೊಡೆದಿದೆ. ಬಾಬು ಬಾಕಳವ್ರು ಇಲ್ಲಿದ್ದಾರೆ. ಈ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಇಲ್ಲಿ ನಿಮ್ಗೆ ಕಾಣ್ತಿದೆ ನೋಡಿ. ಪಾಪ ಈ ಶಾರ್ಟ್ ಸರ್ಕ್ಯೂಟ್ ಇಂದ ಪೂರ್ತಿಯಾಗಿ ಈ ಮನೆ ಸುಟ್ಟೋಗಿದೆ. ಇದು ಏನು ಉಳಿದಿಲ್ಲ, ಎಲ್ಲ ಹಳೆ ಮನೆ. ಆ ಕಡೆ ಈ ಕಡೆ ಮನೆ ಇದಾವೆ. ಸೊ ಈ ಮನೆಗಳು ಇವತ್ತು ಪರಿಸ್ಥಿತಿ ಗಂಭೀರ. ಆದ್ರೆ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ, ಜನಪ್ರತಿನಿಧಿಗಳು ಗಮನ ಕೊಡ್ತಾ ಇಲ್ಲ, ನಗರಸಭೆ ಸದಸ್ಯರು ಬಂದರಲ್ಲಿ ಗೊತ್ತಿಲ್ಲ, ಅವ್ರೆಲ್ಲ ಕೇಳೋಣ. ಆದ್ರೆ ಇಲ್ಲೆಲ್ಲ ಸುಟ್ಟಿದ್ದಾರೆ ನೋಡಿ, ಎಲ್ಲ ಸುಟ್ಟೋಗಿದೆ ನೋಡಿ. ಪಾಪ ಏನಿಲ್ಲ. ಸೊ ಇದನ್ನೆಲ್ಲ ನಾವ್ ಈಗಾಗಲೇ ಹಿಂದೊಂದ್ಸರಿ ತೋರಿಸಿದ್ವಿ. ಪಾಪ ಇವರು ಶ್ರೀಮತಿ ಇವ್ರಿಗ ಪ್ರದೀಪ್ ನಿಮ್ಮ ಹೆಸರು. ಓಕೆ, ಇದು ನಿನ್ನ ಹೆಸರು ಏನಮ್ಮ? ನಿಂದು? ಓಕೆ ಓಕೆ. ಇದು ಯಾವಾಗ ಏನಾಯ್ತು, ಏನ್ ಸುಟ್ಟು? 28ನೇ ತಾರೀಕಿಗೆ ನಾನು ನಾಷ್ಟ ಮಾಡ್ಕೊಂಡು ಕೂತಿದ್ದೆ. ಅವಾಗ ಫಟ್ ಅಂತ ಆವಾಜ್ ಬಂತು. ಫಟ್ ಅಂತ ಸ್ವರ ಬಂತು. ನೋಡಂತ ಆಕಿ ಹೋದಾಗ ಮತ್ತ ಫಟ್ ಅಂತ ಸೌಂಡ್ ಬಂದ್ಮೇಲೆ ಲೈಟ್ ಎಲ್ಲ ಹೋದ್ವು. ಆಕಿ ಒಳಗ್ ಬಂದಿಲ್ಲ, ಹೊರಗೆ ಹೋದ್ಲು ನೋಡಾಕ ಮನಿ ಯಾವ ಮನೆಗೆ ಕರೆಂಟ್ ಹೋಗೈತೋ ಏನಂತ. ಎದುರು ಮನೆಯವ್ರದ್ದು ಕರೆಂಟ್ ಇತ್ತು, ಬಾಜು ಮನೆಯವ್ರದ್ದು ಕರೆಂಟ್ ಇತ್ತು ಅಂತ ಆಕಿ ಒಳಗ್ ಹೋದ್ಲು ನೋಡಾಕ. ಪರ್ಸಿ ಹೊಡೆದೈತಿ. ಎಷ್ಟು ವರ್ಷ ಆಯ್ತು? 5 ವರ್ಷ. ಹೌದಾ? ಈಗ ಇದು ಸುಟ್ಟೋದಾದ್ಮೇಲೆ ನಮ್ಮ ಚಾನೆಲ್ ಒಳಗ ಬಂದಿತ್ತು. ಅದು ಏನೇನ್ ಹೆಲ್ಪ್ ಆಗಿದೆ ನಿಮ್ಗೆ ಈಗ? ನೋಡ್ರಿ, ಹೆಲ್ತ್ ಅಂತೂ ಬಹಳ ಆಗೈತಿ. ಬಟ್ಟಿ ಕೊಟ್ಟಾರ, ಮತ್ತ ರೊಕ್ಕ ಕೊಟ್ಟಾರ, ಅನಾಜ್ ಕೊಟ್ಟಾರ. ಎಲ್ಲಾರು ಹೆಲ್ಪ್ ಮಾಡ್ರಿ. ನಮ್ದು ಹೆಲ್ಪ್ ಮಾಡ್ರಿ. ಗೌರ್ಮೆಂಟ್ ಹೆಲ್ಪ್ ಮಾಡ್ಬೇಕ್ರಿ. ನಮ್ ಮನಿ ಎಲ್ಲಿ ಸುಟ್ಟಿಗಿರ್ತೈತಿ. ಸ್ವಲ್ಪ ಗೌರ್ಮೆಂಟ್ ಹೆಲ್ಪ್ ಮಾಡಿದ್ರೆ ಬಹಳ ಚೆನ್ನಾಗಿರ್ತೈತಿ. ನಾನು ಎಷ್ಟು ಮಾತಾಡ್ತಿದ್ದೆ. ಓಕೆ ಓಕೆ. ನಿಮ್ ಕನ್ನಡ ಬರೋದಿಲ್ಲ? ಇಲ್ಲ. ನಿಮ್ಮ ಹೆಸರು? ಶ್ರೀಮತಿ ಮಗ್ಜಿ. ಓಕೆ. ನೀವು? ಪ್ರದೀಪ್ ಮಗ್ಜಿ. ಓಕೆ. ನೀನೇನ್ ಮಾಡ್ತೀಮ್ಮ? ಇಲ್ಲ ಬಾಯ್, ಏನ್ ಮಾಡ್ತೀನಿ ನೀನು? ನಾನು 7th ಕ್ಲಾಸ್ ಅದೀನ್ರಿ, 2ನೇ ನಂಬರ್ ಶಾಲೆಗೆ. ನನ್ ಡ್ರೀಮ್ ಇದು ಸೈಂಟಿಸ್ಟ್, ರಾಕೆಟ್ ಸೈಂಟಿಸ್ಟ್ ಆಗ್ಬೇಕಂತೈತ್ರಿ. ನಾನ್ ಬಾಳ ಪ್ರಯೋಗ ಮಾಡಿದ್ದೆ ಈ ಮನ್ಯಾಗ. ಈಗ ಅದು ಎಲ್ಲಾ ಪ್ರಯೋಗ ಎಲ್ಲಾ ಹಾಳಾಗ್ತದೆ. ಅದಕ್ಕ ಗೌರ್ಮೆಂಟ್ ಇಂದ ಹೆಲ್ಪ್ ಮಾಡ್ಬೇಕು. ಓಕೆ ಓಕೆ ಓಕೆ. ಹೇಳಿ ಮತ್ತೆ ಏನಾಗುತ್ತೆ ಈಗ? ಏನ್ ಮುಂದೆ ನೆಕ್ಸ್ಟ್ ಏನ್ ಮಾಡ್ತೀರಿ ನೀವು? ನೆಕ್ಸ್ಟ್ ನೋಡೋಣ ಏನ್ ಹೆಲ್ಪ್ ಮಾಡ್ರಿ. ಮಹಾರಾಷ್ಟ್ರದಿಂದ ಹೆಲ್ಪ್ ಬಂದೈತಿ. ಮತ್ತ ಕೊಲ್ಲಾಪುರ, ಸಾಂಗ್ಲಿ ಅಲ್ಲಿಂದ ಹೆಲ್ಪ್ ಬಂದೈತಿ. ಓಕೆ ಓಕೆ ಓಕೆ. ಬಾಬು ಬಾಕ್ಲೆ ಭಾಳ ಸೇವಾ ಮಾಡಿದ್ರಿ. ನಮ್ದು ಬಾಬು ಬಾಕ್ಲೆ ಅದ ಬರ್ತದೆ. ಈಗ ನಗರಸಭೆಯವ್ರು ಯಾರು ಬಂದಿದ್ರ? ನಗರಸಭೆ ಸದಸ್ಯರು ಬಂದಿದ್ರು. ಅವರು ಸ್ವಲ್ಪ ದುಡ್ಡು ಕೊಟ್ಟು ಹೋಗ್ಯಾರ. ಓಕೆ 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 ಓಕೆ. ಇಲ್ಲಿ ಏನು ಈ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸುಟ್ಟೋಯ್ತು. ಸೊ ಅದು ವ್ಯವಸ್ಥೆಯನ್ನ ನೋಡಿ ಬಹಳ ಬೇಸರಗೊಂಡು ಬಾಬು ಬಾಕಳೆ ಅವರು ಈ ಬಗ್ಗೆ ಗಮನ ಹರಿಸಿದ್ರು. ಕಣ್ಣೀರು ತರಿಸೋ ಜನ ಇದ್ದಾರೆ, ಆದ್ರೆ ಇಂಥ ಸಂದರ್ಭದಲ್ಲಿ ಕಣ್ಣೀರು ಒರೆಸೋ ಜನ ಇದ್ದಾರೆ ಇನ್ನು ಸಮಾಜದಲ್ಲಿ ಅನ್ನೋದಕ್ಕೆ ಇವರು ಸಾಕ್ಷಿ. ಎಷ್ಟು ಜನ ತುಳಿಯುವಂತವ್ರು ಇದ್ದಾರೆ, ಮೇಲೆತ್ತವರು ಬಹಳ ಕಡಿಮೆ. ಆದ್ರೆ ಒಬ್ಬ ಕಷ್ಟದಲ್ಲಿರೋ ವ್ಯಕ್ತಿನ ಮೇಲೆತ್ತುವಂತ ಮನೋಭಾವನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಇವತ್ತು ಬಹಳ ನಮ್ಮ ಆಸ್ಕ್ ನ್ಯೂಸ್ ಇಂದ ನಾವು, ಇದೊಂದು ಯೂಟ್ಯೂಬ್ ಚಾನಲ್,
ಎಲ್ಲೆಲ್ಲಿಂದ ಅವ್ರಿಗೆ ದುಡ್ಡು ಬಂದಿದೆ ಅಂದ್ರೆ ಅವರೇ ಹೇಳ್ತಾರೆ. ಅಂದ್ರೆ ಒಂದು ಮೀಡಿಯಾ ಅದು ಸಣ್ಣದೋ ದೊಡ್ಡದೋ ಅಂತಲ್ಲ, ಮನಸ್ಸು ಮಾಡಿದ್ರೆ ಏನ್ ಮಾಡಬಹುದು. ಯಾಕಂದ್ರೆ ಸರ್ಕಾರ ಹೆಲ್ಪ್ಲೆಸ್. ಆ ತಹಸೀಲ್ದಾರ್ಗೆ ಹೇಳಿದ್ರು ಆ ಮನುಷ್ಯ ಬರಲಿಲ್ಲ, ಅಧಿಕಾರಿಗಳು ಗಮನ ಹರಿಸೋದಿಲ್ಲ. ಈಗ ನಗರಸಭೆ ಕೆಲವರು ಈ ಭಾಗದವರು ಬಂದಿದ್ದಾರೆ, ಮಾನವೀಯತೆ ಬೇಕಲ್ಲ ಅವ್ರಿಗೆಲ್ಲ. ಅಧಿಕಾರಿಗಳಿಗೆ ಒಳ್ಳೆ ಪಗಾರ ಎಲ್ಲ ವ್ಯವಸ್ಥೆ ಬರ್ತಿದೆ, ಅವಕ್ಕ ಈ ಕೇಳೋರಿಲ್ಲ ಹೇಳೋರಿಲ್ಲ. ಮನೆ ಸುಟ್ಟು ಹೋಗಿದೆ ಅಂತ ನೋಡೋ ಜನ ಇಲ್ಲ, ಅವ್ರಿಗೆ ಅಕ್ಕಲ್ ಬೇಕು ಅದಕ್ಕೆ. ಸೊ ಅಂತ ಒಂದು ವ್ಯವಸ್ಥೆ ಆದ್ರೂ ಬಾಕ್ಳೆ ಅವ್ರು ಏನೇನು ಹೇಳಿದ್ದಾರೆ, ಈ ಚಾನಲ್ದಿಂದ ಏನ್ ಅನುಕೂಲ ಆಯ್ತು ಅದೆಲ್ಲ ನಾವು ಕೇಳೋಣ ಈಗ. ಏನ್ ಸರ್ ಹೇಳಿ. ನಮಸ್ಕಾರ ಸರ್. ಮೊದಲನೇದಾಗಿ ನಾನು ಆನಂದ್ ಕಾರ್ಕಾ ಸರ್ ಹಾಗೂ ಅವರ ನ್ಯೂಸ್ ಚಾನೆಲ್ ಚಾನೆಲ್ಗೆ ನಾನು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೇನೆ. ಗದಗನಗರದ ಮಗಜಿ ಕುಟುಂಬದ ಒಂದು ಮನೆ ಶ್ವಾಸದಿಂದ ಸುಟ್ಟೋಗಿತ್ತು. ಅದನ್ನು ನಮ್ಮ ಸಂಘಟನೆಯ ನನ್ನ ಗಮನಕ್ಕೆ ಬಂದಾಗ ನಾನು ಅದನ್ನ ಬಂದು ವೀಕ್ಷಣೆ ಮಾಡಿದ ನಂತರ ನಾನು ಆನಂದ್ ಕಾರ್ಕಾ ಸರ್ ಅವ್ರಿಗೆ ಫೋನ್ ಮಾಡಿದೆ. ಈ ರೀತಿ ನಮ್ಮ ಓಣಿ ಒಳಗೆ ಒಂದು ಮನೆ ಶ್ವಾಸ ಬೆಂಕಿ ಹತ್ತೈತಿ, ಇದಕ್ಕೆ ಆಚೆ ಒಂದು ಕುಟುಂಬ ಬೀದಿಗೆ ಬಂದೈತಿ, ಅವ್ರಿಗೆ ಏನಾದ್ರು ಒಂದು ಸಹಾಯ ಆಗ್ಬೇಕು ಅಂತ ಅಂದಾಗ ಅದು ಕ್ಷಣನೇ ಹೇಳಿ ಒಂದು ಅರ್ಧ ಗಂಟೆ ಒಳಗೆ ಅವರು ಕೂಡಲೇ ಅದನ್ನ ನ್ಯೂಸ್ ಮಾಡಿ ಅವ್ರ ಫೋನ್ ಪೇ ಮುಖಾಂತರ ಅವ್ರ ಫೋನ್ ಪೇ ನಂಬರ್ ಹಾಕಿ ಕುಟುಂಬಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿ ಅವರು ಕೂಡ ಸಾಕಷ್ಟು ಅದನ್ನ ಯೂಟ್ಯೂಬ್ ಚಾನಲ್ ಒಳಗೆ ವೈರಲ್ ಆಯ್ತು. ಅದಾದ ನಂತರ ಈಗ ಹೇಳ್ಬೇಕಂದ್ರೆ ಅವ್ರಿಗೆ ಸೊಲ್ಲಾಪುರಿಂದ ಹಿಡಿದು ಬೆಳಗಾವ್, ಬಾಗಲಕೋಟ್, ಹುಬ್ಳಿ, ಗದಗ್, ಧಾರವಾಡ ಇನ್ನೂ ಅನೇಕ ಕಡೆಯಿಂದ ಸಾಕಷ್ಟು ದಾನಿಗಳು ಅವ್ರಿಗೆ ಫೋನ್ ಪೇ ಮುಖಾಂತರ ಹಣವನ್ನ ಕಳಿಸಿದ್ರು. ಅವ್ರಿಗೆ ಬಂದಿರುವಂತ ಹಣ ನಾವು ಎಲ್ಲ ಲೆಕ್ಕಪತ್ರ ಮಾಡಿದಾಗ 2,09,000 ರೂಪಾಯಿ ಹಣ ಅವ್ರಿಗೆ ಫೋನ್ ಪೇ ಮುಖಾಂತರ ಬಂದಿರುವಂತದ್ದು. ಇದನ್ನ ಬಹಳ ಒಂದು ಆ ಕುಟುಂಬಕ್ಕೆ ಆ ದಾನಿಗಳಿಂದ ಒಂದು ಬಹಳ ದೊಡ್ಡ ನೆರವಾಯ್ತು. ಮತ್ತೆ ಆಸ್ಕ್ ನ್ಯೂಸ್ ಮುಖಾಂತರನು ಕೂಡ ಆ ಕುಟುಂಬಕ್ಕೆ ಒಂದು ಬಹಳ ಒಂದು ಅನುಕೂಲ ಆಯ್ತು. ಇಲ್ಲಾಂದ್ರೆ ಆ ಒಂದು ಕುಟುಂಬ ಇವತ್ತು ಬೀದಿಗೆ ಬೀಳುವಂತ ಒಂದು ಪರಿಸ್ಥಿತಿ ಇತ್ತು. ಈಗ ತಾವು ನೋಡ್ಬೋದು ಆ ಚಾನಲ್ ಒಳಗೆ ಮನೆ ಪೂರ ಸುಟ್ಟೋಗೈತಿ. ಈ ಮನೆ ಮತ್ತೆ ನಿರ್ಮಾಣ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ಈಗ ಬಂದಿರುವಂತ ಹಣದಿಂದ ಈಗ ಮನೆಯನ್ನು ಕೂಡ ಈಗ ನಿರ್ಮಾಣ ಆಗುವಂತ ಹಂತದಲ್ಲಿದೆ. ಮತ್ತೆ ಉಳಿದ ಹಣವನ್ನ ಹಾಗೇನಾದ್ರು ಹಣ ಉಳಿದ್ರೆ ಅದರಲ್ಲಿ 2 ಮಕ್ಕಳ ಹೆಸರಲ್ಲಿ ನಮ್ಮ ಓಣಿ ಈ ಭಾಗದ ಹಿರಿಯರು ಸರೋಜಬಾಯಿ ಟಿಕಂದಾರ್ ಮತ್ತು ರಾಜರಾಜೇಶ್ವರಿ ಬ್ರಾಹ್ಮಣ ಅಧ್ಯಕ್ಷರಾದಂತ ರೇಣುಕಾ ಕಬಾಡಿ ಅವರು ಹಾಗೂ ನಾವೆಲ್ಲರೂ ಕುಂತ ವಿಚಾರ ಮಾಡಿವಿ. ಆ 2 ಮಕ್ಕಳಿಂದ ಮಕ್ಕಳ ಹೆಸರಲ್ಲಿ ಡಿಪಾಸಿಟ್ ಹಣವನ್ನ ಇಡ್ಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿವಿ ಸರ್. ಈ ಮಕ್ಕಳಿಗೆ ಏನೇನು ಕೊಟ್ಟಿದ್ದಾರೆ, ಮನೆಗೆ ಏನೇನು ಕೊಟ್ಟಿದ್ದಾರೆ ಸರ್? ಈಗ ಮನೆಗೆ ಸಾಕಷ್ಟು ಅನಾಜ್ ಬಂದಿದೆ. ಆಮೇಲೆ ಮಕ್ಕಳಿಗೆ ಬುಕ್ಸ್, ಬ್ಯಾಗು, ಆನಂತರ ಪೆನ್ಸಿಲು, ಅವ್ರಿಗೇನು ಓದುವಂತದ್ದು ಏನಿದೆ ಎಲ್ಲ ಕೊರತೆಯನ್ನು ಜನ ನಿಭಾಯಿಸಿದ್ದಾರೆ. ಆಮೇಲೆ ಸಾಕಷ್ಟು ಜನ ದಾನಿಗಳು ಮನೆಗೆ ಬಂದು ಭೇಟಿ ಕೊಟ್ಟು ಅವ್ರಿಗೆ ಸಾಕಷ್ಟು ರೀತಿಯಾದಂತ ಹಣದ ವ್ಯವಸ್ಥೆ ಆಗಿರ್ಬೋದು, ಆನಂತರ ಅವ್ರಿಗೆ ಧೈರ್ಯ ಕೊಡುವಂತ ಕೆಲಸ ಆಗಿರ್ಬೋದು, ಈ ರೀತಿ ಅವ್ರ ನಿಮ್ ಜೊತೆಗೆ ನಾವು ಇದೀವಿ ಅನ್ನುವಂತ ಒಂದು ಸಂಕಲ್ಪವನ್ನ ಜನರು ಕೂಡ ಅವ್ರ ಜೊತೆಗೆ ನಿಂತು ಸಹಾಯ ಮಾಡಿದ್ದಾರೆ ಸರ್. ಬಹಳ ಒಳ್ಳೇದಾಗಿದೆ ಸರ್. ಮತ್ತೇನ್ ಹೇಳಿದ್ರಿ ಸರ್? ಅದೇ ನಾನು ಆಸ್ಕ್ ಟಿವಿ ನಮ್ಮ ಆನಂದ್ ಕಾರ್ಕಾ ಸರ್ ಅವರು ಸಾಕಷ್ಟು ಜನಪರ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾವು ಬೆನ್ನೆಲುಬಾಗಿ ಅವ್ರ ಜೊತೆಗೆ ಎಲ್ರು ನಿಲ್ಲೋಣ ಅಂತೇಳಿ ಮುಖಾಂತರ ಜನರಿಗೆ ವಿನಂತಿ ಮಾಡ್ತೇವೆ ಸರ್. बाबू बाकड़े नमदो भाई कितने मेरे इधर गांव में भैया लोग हैं, सबको मैं नमस्कार करती हूँ. मेरे को बहुत जन ने हेल्प किया है और थोड़ा मेरे को हेल्प करेगा तो मेरा अच्छा होएगा. नमस्कार ರೀ. ಓಕೆ, ಆ ಮಕ್ಕಳ ಮನಸ್ಸುಗಳನ್ನ ಕೇಳಿದ್ರಿ. ಪಾಪ ಬಾಬು ಬಾಕಳೆ ಅವ್ರು ಮಾತಾಡಿದ್ದಾರೆ ನೋಡಿ. ನಮ್ಮ ಆಸ್ಕ್ ನ್ಯೂಸ್ ಕ್ರಾಂತಿ ಸೇನೆ ಸಂಘ ಇವ್ರದ್ದು ಬಹಳ ಅದ್ಭುತವಾದ ಕೆಲಸ ಮಾಡ್ತಿದೆ. ಬಾಬು ಬಾಕಳೆ ಅವರು ನಮ್ಮ ಗಮನಕ್ಕೆ ತಂದ್ರು. ಸೊ ಅವ್ರು ತಂದಾದ್ಮೇಲೆ ಇದನ್ನ ಒಂದು 5 ನಿಮಿಷದಿಂದ 6 ನಿಮಿಷ ಅದೊಂದು ವಿಡಿಯೋ ಮಾಡಿ ನಿಮ್ಗೆಲ್ಲ ಕೊಟ್ಟೆವು. ಎಲ್ಲಿಂದ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಮಹಾರಾಷ್ಟ್ರ, ಸೊಲ್ಲಾಪುರ, ಬಾಗಲಕೋಟೆ, ಬೆಳಗಾವ್, ಧಾರವಾಡ, ಹುಬ್ಳಿ, ಎಲ್ಲೆಲ್ಲಿಂದ ನೋಡಿ. ನಮ್ಮ ಸಂಬಂಧಿಕರೇ ನಮ್ಗೆ ಸಹಾಯ ಮಾಡೋದಿಲ್ಲ. ಅವ್ರು ಯಾರೋ ಇವ್ರು ಯಾರೋ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಿಂದ ಎತ್ತ ಸಂಬಂಧ ಅಂತ ಅವ್ರು ಯಾರು. ಆದ್ರೆ ಒಂದು ಮಾನವೀಯತೆ ಮನುಷ್ಯತ್ವ ಇತ್ತು ಅಂದ್ರೆ ಆ ಮನುಷ್ಯ ಏನೆಲ್ಲ ಮಾಡ್ತಾನ ಅನ್ನೋದಕ್ಕೆ ಈ ಕುಟುಂಬ ಸಾಕ್ಷಿ. ಇಲ್ಲೇನ್ ಸಹಾಯ ಮಾಡೋದಿಲ್ಲ ಅದು ಸಾಕ್ಷಿ. 2,10,000 ಬಂತು ದುಡ್ಡು. ಮತ್ತೆ ಅವ್ರಿಗೆಲ್ಲ ಸಂಘ ಸಂಸ್ಥೆಗಳು ಅವರು ಇವರು ಬೇರೆ ಬೇರೆದವರು ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು. ನಾನು ಬಾಬು ಬಾಕಳೆ ಅವ್ರದ್ದು ನಂಬರ್ ಕೊಟ್ಟಿದ್ದೆ, ಯಾಕಂದ್ರೆ ಅವ್ರದ್ದು ನಂಬರ್ ಸಹ ಬ್ಲಾಕ್ ಆಗಿತ್ತು. ಸೊ ಮುಂದೆ ಆಮೇಲೆ ಬಂತು. ಇನ್ನು ಅವರು ಏನೋ ಕಣ್ಣೀರು ವರ್ಷ ಕೆಲಸ ಆಗಿದೆ. ಬಹಳ ಒಳ್ಳೆ ಜನ ಇದ್ದಾರೆ. ಸಮಾಜದಲ್ಲಿ ಸಹಾಯ ಮಾಡೋರು ಬಹಳ ಕಡಿಮೆ ರೀ ಅಂತಾರೆ. ಸುಳ್ಳು. ಸಹಾಯ ಮಾಡೋರು ಇನ್ನೂ ಇದ್ದಾರೆ. ಕೈ ಹಸ್ತಶ್ಲಾಘ ಮಾಡುವಂತವ್ರು ಇದ್ದಾರೆ. ಮನುಷ್ಯತ್ವ ಇದ್ದಾರೆ. ಆಮೇಲೆ ಕಣ್ಣೀರು ಒರೆಸೋರು ಇದ್ದಾರೆ ಅನ್ನೋದು ಇದು ಸಾಕ್ಷಿ. ಯಾಕಂದ್ರೆ ಬಹಳಷ್ಟು ಜನ ನಮ್ಮನ್ನ ಬಳಕೆ ಮಾಡಿಕೊಂಡು ಬಿಟ್ಟು ಹೋಗೋರು ಇರ್ತಾರೆ, ನಮ್ಮನ್ನು ಬಳಕೆ ಮಾಡಿಕೊಂಡು. ಆದ್ರೆ
ಇಲ್ಲಿ ಏನಿಲ್ಲ, ಸಂಬಂಧವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಆ ಕುಟುಂಬದ ಕಷ್ಟ, ಆ ಮನೆ ಸುಟ್ಟೋಗಿದ್ದು, ಯಾರು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಯಾರಿಗೂ ಬರೋಂಗಿಲ್ಲ, ಯಾರು ಮಾಡೋದಿಲ್ಲ, ಎಷ್ಟೇ ಬಡತಾನೆ ಇರ್ಲಿ. ಆದ್ರೆ ನಿಸ್ಸಹಾಯಕರಾದಾಗ ಈ ನೋಡ್ರಿ, ಇದ್ದಿದ್ದೆ ಬಡವರಿಗೆ ಅನ್ಯಾಯ ಮಾಡ್ತಾನೆ ಭಗವಂತ. ಎಲ್ಲ ಕಳ್ಳರು, ಸುಳ್ರು, ದರೋಡೆಕೋರು, ಇವರೆಲ್ಲ ಅಧಿಕಾರಿಗಳು, ಲೂಟಿಕೋರು, ಭ್ರಷ್ಟರು, ಅವ್ರಿಗೆಲ್ಲ ಆರಾಮಿರ್ತಾರೆ. ಅವ್ರಿಗೆ ಕೊನೆ ಹಂತ, ಅವ್ರು ಮುಕ್ತಿ ಆಗುವಾಗ ಅವ್ರದ್ದು ಏನೇನೋ ಆಗ್ಯಾವ, ಸಾಯ್ತಾವ್. ಸೊ ಬಡವರಿಗೆ ಎಲ್ಲ ಪರೀಕ್ಷೆ ಮಾಡೋದು ಭಗವಂತ. ನೋಡಿ, ಆ ಮನುಷ್ಯನಿಗೆ ಪಾರ್ಸಿ ಹೊಡೆದು 6 ವರ್ಷ ಆಯ್ತು. ಆ ಕುಟುಂಬ ಅವ್ರಿಗೆ ಏನಿಲ್ಲ. ಆ ಹೆಣ್ಮಗಳು ದುಡಿಬೇಕು, ಮಕ್ಕಳು ಸಾಲಿ ಕಲಿಬೇಕು, ಮನೆ ನಡಿಬೇಕು. ಇಂಥ ಸಂದರ್ಭದಲ್ಲಿ ಮನೆ ಸುಟ್ಟೋಯ್ತು. ಸೊ ಎಷ್ಟು ಮನಸ್ಸಿಗೆ ಆಘಾತ ಆಗತ್ತೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಜನ ಇಷ್ಟು ಸಹಾಯ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅವರಿಗೆ ಅನುಕೂಲ ಆಗಿದೆ. ಸರ್ಕಾರದವ್ರು ಬಂದಿಲ್ಲ, ಯಾವ ತಲಾಟೆ ಏನೋ ಬಂದು ಹೋದ್ರು, ಅವ್ರು ಏನೂ ಮಾಡಿಲ್ಲ. ತಹಸೀಲ್ದಾರ್ ಪುಣ್ಯಾತ್ಮ ಈ ಕಡೆ ತಲೆ ಹಾಕಿ ಮಲಗಿಲ್ಲ. ಮತ್ ಇನ್ ಯಾರ್ಯಾರು ಇದ್ದಾರೋ, ಏನು ಜಿಲ್ಲಾಡಳಿತ, ಅದು ಹೆಂಗೋ ಏನೋ, ಏನ್ ಆಡಳಿತನೋ, ಏನ್ ವ್ಯವಸ್ಥೆನೋ ಗೊತ್ತಿಲ್ಲ. ಇಂಥ ಒಂದು ವ್ಯವಸ್ಥೆಯಲ್ಲಿ ಬಂದು ಸಹಾಯ ಮಾಡುವಂತ ಅಥವಾ ಸಮಾಧಾನ ಹೇಳುವಂತ ಒಂದು ಸೌಜನ್ಯತೆ ಜಿಲ್ಲಾಡಳಿತಕ್ಕೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇಲ್ಲ ಅಂದ್ರೆ ಇದಕ್ಕಿಂತ ನಾಚಿಗೇಡಿ ಇನ್ನೇನ್ ಬೇಕು ಹೇಳಿ. ಎಲ್ಲೆಲ್ಲೇ ಮಹಾರಾಷ್ಟ್ರದಿಂದ ದುಡ್ಡು ಹಾಕಿದ್ದಾರೆ, ಅವ್ರಿಗೆ ಸೊಲ್ಲಾಪುರದಿಂದ ದುಡ್ಡು ಹಾಕಿದ್ದಾರೆ, ಕೊಲ್ಲಾಪುರದಿಂದ ದುಡ್ಡು ಹಾಕಿದ್ದಾರೆ. ನೋಡಿ, ಇಲ್ಲಿ ಗದಗ ಆಡಳಿತ ಅಧಿಕಾರಿಗಳು ಸಂಬಂಧಪಟ್ಟವ್ರು ಬರೋದಿಲ್ಲ ಅಂದ್ರೆ ನಾಚಿಕೆ ಬರ್ಬೇಕು ಇದಕ್ಕೆ, ವ್ಯವಸ್ಥೆಗೆ. ಸೊ ಏನೇ ಆಗ್ಲಿ, ನೀವೆಲ್ಲ ಸಹಾಯ ಮಾಡಿದ್ರಿ. ಆಸ್ಕ್ ನ್ಯೂಸ್ ಇಂದ ಬಹಳಷ್ಟು ಗಮನ ಸೆಳೆದಿದ್ವಿ. ನಮಗೂ, ಕ್ರಾಂತಿ ಸೇನೆ ಸಂಘಟನೆಗೂ, ನಮ್ಮ ಟಿವಿ ಚಾನೆಲ್ಗೂ, ಬಾಬು ಅವರಿಗೂ ಎಲ್ಲ ಒಂದು ಮಾತಿಗೆ ನಂಬಿಕೆ ಇಟ್ಟು ನೀವೆಲ್ಲ ಸಹಾಯ ಮಾಡಿದ್ದಕ್ಕೆ ನಿಮಗೆ ಆಸ್ಕ್ ನ್ಯೂಸ್ ಪರವಾಗಿ ಮತ್ತೆ ಕ್ರಾಂತಿ ಸೇನಾ ಪರವಾಗಿ ನಾನು ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಜೊತೆಗೆ ಇನ್ನಷ್ಟು ಮತ್ತಷ್ಟು ನಿಮ್ಮ ಸಹಾಯಸ್ತ ಈ ಕಡೆ ಬಂದ್ರೆ ಒಂದು ಬದುಕು ಬದಲಾವಣೆ ಆಗತ್ತೆ, ಅವರ ಮನೆಗೆ ಒಂದು ಬೆಳಕಾಗತ್ತೆ. ನಿಮ್ಮೆಲ್ಲರ ಸಹಾಯ ಮತ್ತಷ್ಟು ಸಿಗಲಿ ಅಂತ ಹೇಳ್ತಾ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್, ನಮಸ್ಕಾರ.